ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ಇಲ್ಲಿ ಇವತ್ತು ಒಂದು ಶ್ರೀರಾಮ ವೀರಾಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಈಗ ಇದೆಲ್ಲ ತುಂಬ ಚೆನ್ನಾಗಿದೆ. ಇದು ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ, ಅಲ್ಲಿ ತುಂಬ ಹತ್ತಿರ ಇದೆ ಇದು ದೇವಸ್ಥಾನ. ನಾವು ಆಟೋದಲ್ಲಿ ಬರಬೇಕು, ಇಲ್ಲಾಂತಂದರೆ ನಿಮಗೆ ಕಾರು ಮತ್ತು ಗಾಡಿಗಳಲ್ಲಿ ಏನಾದರೂ ಬರಬೇಕು ಅಂದರೆ ಸುಲಭವಾಗಿ ಬರಬಹುದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಧರ್ಮಪುರ, ವಿಜಯಪುರ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹಾಕಿದ್ದಾರೆ. ಇದು ಧರ್ಮಪುರ ಅಂತ. ಇದು ಈ ಟೆಂಪಲ್ ಇರೋದು ಧರ್ಮಪುರದಲ್ಲಿ. ನೋಡಿ ಇಲ್ಲಿ ಹಾಕಿದ್ದಾರೆ, ಈ ಹೆಸರೆಲ್ಲ ನೋಡ್ಕೊಳ್ಳಿ ಒಂದ್ಸರ್ತಿ ಎಲ್ಲನೂ. ದೇವಸ್ಥಾನದ ಬಗ್ಗೆ ಪುರೋಹಿತರು ಮಾತಾಡ್ತಾರೆ, ಅವ್ರನ್ನೇ ಕೇಳೋಣ ಬನ್ನಿ. ಇದು ದೇವಸ್ಥಾನ ಯಾವಾಗ ಶುರುವಾಯಿತು, ಮುಂಚೆ ಯಾರು ಪೂಜೆ ಮಾಡ್ತಾಯಿದ್ರು, ಈ ದೇವ್ರ ಮಹಿಮೆ ಏನು ಅದನ್ನು ಹೇಳಿ. ಶ್ರೀ ಗುರುಭ್ಯೋ ನಮಃ. ಇದು ಸುಮಾರು ನಮಗೆ ತಿಳಿದ ಮಟ್ಟಿಗೆ ನಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದು 400-500 ವರ್ಷದ ಇತಿಹಾಸ ಇದು ಭಗವಂತನ. ಇಲ್ಲಿ ತುಂಬ ಕಾಡು ಥರ ಇತ್ತಿದ್ದು ಹಿಂದೆ. ಸುಮಾರು ಇಲ್ಲಿ ಜನಗಳು ಯಾರು ಅಷ್ಟು ಓಡಾಡ್ತಾ ಇರಲಿಲ್ಲ. ಚಿಕ್ಕದಾಗ ಒಂದು ಗುಡಿ ಥರ ಇತ್ತು ಇದು. ಭಕ್ತರು ಅವರವರ ಅಭಿಷ್ಟದಂತೆ ಬಂದು ಭಗವಂತನ ಕೇಳಿಕೊಂಡು ಪೂಜೆ ಅದು ಸಲ್ಲಿಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಸುಮಾರು ಒಂದು 65-70 ವರ್ಷದಿಂದ ಇಲ್ಲಿ ಹೊಸೂರು ಮುನೆಂಕಪ್ಪನವರು ಅಂತ ಅವ್ರ ಮಗವರು ಶ್ರೀಮತಿ ನಾರಾಯಣಮ್ಮ ಮತ್ತು ಅಣ್ಣಯ್ಯಪ್ಪನವರವರು ಈ ಭಗವಂತನ ಹತ್ರ ಅವರು ಏನೋ ಒಂದು ಕೋರಿಕೆಯನ್ನು ಕೇಳಿದಾಗ ಅವರ ಕೋರಿಕೆಗಳನ್ನ ಈ ಭಗವಂತ ಈಡೇರಿಸಿದಾಗ ಅವ್ರಿಗೊಂದು ಚಿಕ್ಕದಾಗ ಒಂದು ಈ ದೇವಸ್ಥಾನವನ್ನು ಕಟ್ಕೊಟ್ರು. ಅಲ್ಲಿಂದ ಆಚೆ ನಾವು ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಹೀಗೆ ಈ ಪೂಜೆ ನೆರವೇರಿಸ್ಕೊಂಬರ್ತಾ ಇದ್ದೀವಿ ದೇವಸ್ಥಾನದ್ದು. ಇದರಿಂದ ಏನಪ್ಪ ಅಂದರೆ ಇಲ್ಲಿಂದ ನಮ್ಮ ತಂದೆಯವರು ಇರೋ ತನಕ ಅವರು ಪೂಜೆ ನೆರವೇರಿಸ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಂದ ಆಚೆ ನಾನು ಬಂದು ನಮ್ಮ ತಂದೆಯವರು ಹೋದ್ಮೇಲೆ ನನ್ನ ಕೈಯಲ್ಲಿ ಪೂಜೆ ದೇವಸ್ಥಾನ ನಮ್ಗೆ ಬಂದಮೇಲೆ ಈ ದೇವಸ್ಥಾನ ಅಭಿವೃದ್ಧಿ ಎಲ್ಲ ಈ ಥರ ಎಲ್ಲ ಭಕ್ತರಿಂದ ಮತ್ತು ನಮ್ಮ ದೇವಾಲಯದ ಕುಲಬಾಂಧವರಿಂದ ಈ ದೇವಸ್ಥಾನ ಅಭಿವೃದ್ಧಿಯನ್ನು ಪ್ರತಿ ವರ್ಷ ಇದೇ ಥರ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ಮೊದಲನೇ ಶನಿವಾರದಿಂದ 4ನೇ ಶನಿವಾರ ಸ್ವಾಮಿಯವರಿಗೆ ವಿಶೇಷವಾದ ಪೂಜೆ ಕಾರ್ಯಕ್ರಮಗಳು ನೆರವೇರ್ತಾ ಇರುತ್ತೆ. ಮತ್ತು ಅನ್ನದಾನ ಹೀಗೆ ನಡೀತಾ ಇರುತ್ತೆ. ನಾವು ಈ ವರ್ಷದಿಂದ ನಮ್ಮ ತಂಗಿ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಎಲ್ಲ ನಮ್ಮ ತಮ್ಮನ ಮಕ್ಕಳುಗಳು ಎಲ್ಲ ಸೇರಿ ಸ್ವಾಮಿಯವರಿಗೆ ವಿಶೇಷವಾದ ಹೋಮ ಮತ್ತು ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಇಷ್ಟೊತ್ತು ಪುರೋಹಿತರು ಎಲ್ಲ ಮಾತಾಡಿದ್ದಾರೆ. ಅವರು ಈ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದು ವಿಜಯಪುರಕ್ಕೆ ಎಷ್ಟು ಹತ್ರ ಆಗುತ್ತೆ, ಇದು ಎಲ್ಲಿದೆ ಅಂತ? ವಿಜಯಪುರದಿಂದ ಇಲ್ಲಿಗೆ ಒಂದು 3 ಕಿಲೋಮೀಟರ್ ಆಗುತ್ತೆ. ಬಸ್ಸುಗಳ ಅನುಕೂಲ ಇಲ್ಲ, ಬಸ್ಸು ಆಟೋಗಳು ಎಲ್ಲ ಬರುತ್ತೆ. ಆಟೋಗಳು ಬರುತ್ತೆ. ನೀವು ಗಾಡಿಗಳಿದ್ರೆ ಗಾಡಿಗಳಲ್ಲಿ ಬರ್ಬೋದು, ಕಾರುಗಳಿದ್ರೆ ಕಾರಲ್ಲಿ ಬರ್ಬೋದು, ಸ್ವಾಮಿ ದರ್ಶನ ಮಾಡಬಹುದು. ಶನಿವಾರ 9 ಗಂಟೆಗೆ ಅಭಿಷೇಕ ಇರುತ್ತೆ. ಪ್ರತಿ ವಾರ ಶನಿವಾರ ಊಟದ ವ್ಯವಸ್ಥೆ ಏನಾದ್ರು ಇದೆಯಾ? ವ್ಯವಸ್ಥೆ ಇರುತ್ತೆ. ಸಿಂಪಲ್ ಆಗಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಹಬ್ಬ ಹರಿದಿನಗಳಲ್ಲಿ ಅನ್ನದಾನ ಮಾಡಲಾಗುತ್ತೆ. ಇಷ್ಟೊಂದು ವಿಷಯ ತಿಳಿಸ್ಕೊಟ್ಟೆ ನಿಮಗೆ ಧನ್ಯವಾದಗಳು ಸ್ವಾಮಿಗಳೇ.